ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇತ್ತ ವಿಜಯ್ ದರ್ಬಾರ್ಗೆ ಸಿದ್ಧತೆ ನಡೀತಾ ಇದೆ, ಅತ್ತ ಕ್ಷಿಪ್ರ ಕ್ರಾಂತಿ ಸುಳಿವು ಕೂಡ ಸಿಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಐಎಡಿಎಂಕೆ ಶಾಸಕರ ಒಂದು ಬಣ ವಿಜಯ್ಗೆ ಸಪೋರ್ಟ್ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇದೇ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ದಳಪತಿ ಬೆಂಬಲಿಸುವ ವಿಚಾರದಲ್ಲಿ ಭುಗಿಲೆದ್ದಿರುವಂತಹ ಭಿನ್ನಮತ. ಎಐಎಡಿಎಂಕೆಯ 30ಕ್ಕೂ ಹೆಚ್ಚು ಶಾಸಕರು ರೆಬಲ್ ಆಗಿದ್ದಾರೆ. ಈಗ ರಾಜ್ಯಸಭಾ ಸಂಸದ ಷಣ್ಮುಗಂ ನೇತೃತ್ವದಲ್ಲಿ ಬಂಡಾಯ, ಚುನಾವಣೋತ್ತರ ಎರಡು ಭಾಗವಾಗುತ್ತಾ ಎಐಎಡಿಎಂಕೆ ಅನ್ನೋ ಪ್ರಶ್ನೆ. ಈಗ ಟಿವಿಕೆಯ ವಿಜಯ್ ಬೆಂಬಲಿಸಲು ಮುಂದಾಗಿದ್ದಾರೆ ಶಾಸಕರು ಅನ್ನೋ ಚರ್ಚೆ ಈಗ ಆಗ್ತಾ ಇದೆ. ಸದ್ಯಕ್ಕೆ ತಮಿಳುನಾಡು ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಹಿರಂಗವಾಗಿ ಬೆಂಬಲ ಘೋಷಿಸಿರುವಂತಹ ಷಣ್ಮುಗಂ ನೇತೃತ್ವದಲ್ಲಿ ಟಿವಿಕೆ ಬೆಂಬಲಿಸಲು ಈಗ ಶಾಸಕರು ರೆಡಿಯಾಗಿರಬಹುದು ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ. ಹೀಗೆ ಸದ್ಯಕ್ಕೆ ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ನಿನ್ನೆ ಅಷ್ಟೇ ಟಿವಿಕೆ ಶಾಸಕರ ಜೊತೆ ದಳಪತಿ ವಿಜಯ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿದ್ರು. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಪ್ರತಿ ಶಾಸಕರ ಜೊತೆ ಪ್ರತ್ಯೇಕವಾಗಿ 5 ನಿಮಿಷ ಚರ್ಚೆ ಮಾಡಿದಾರಂತೆ. ಹಾಗಾಗಿ ಇದಾದ ನಂತರ ಇಲ್ಲಿ ಏನಾಗತ್ತೆ, ವಿಜಯ್ ಮುಂದಿನ ನಡೆ ಏನು ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈಗ ಎಐಎಡಿಎಂಕೆ ಟಿವಿಕೆಯ ವಿಜಯ್ ಬೆಂಬಲಿಸಲು ಶಾಸಕರು ಮುಂದಾಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ವಿಜಯ್ಗೆ ಆಫರ್ ಮೇಲೆ ಆಫರ್ ಬರ್ತಾ ಇದೆ. ಆದ್ರೆ ಇಲ್ಲಿ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಒಂದು ಕಡೆ ಎಲ್ಲೋ ರಾಷ್ಟ್ರೀಯ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂಥ ಚರ್ಚೆ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಷಣ್ಮುಗಂ ನೇತೃತ್ವದಲ್ಲಿ ಟಿವಿಕೆ ಬೆಂಬಲಿಸಲು ಶಾಸಕರು ಕೂಡ ರೆಡಿಯಾಗಿದ್ದಾರೆ ಅನ್ನೋ ಚರ್ಚೆ. Sir, what do you want to say, sir? Nothing to say. Sir, just 30 MLAs are with I am a single person. Sir, you know 30 MLAs with I am a single person. So what do you want to Please leave it. Please. 30 MLAs are with you, sir. Sir, it is too damn 30 MLAs. Sir, what do you want to say, sir? Nothing to say. Sir, just 30 MLAs are with I am a single person. Sir, you know 30 MLAs with I am a single person. So what do you want to Please leave it. Please. 30 MLAs are with you, sir. Sir, it is too damn 30 MLAs. Sir, what do you want to say, sir? ದಳಪತಿ ದರ್ಬಾರ್ ತಮಿಳುನಾಡಲ್ಲಿ ಈಗ ಬಿಗ್ ಕ್ರಾಂತಿ ಆಗ್ತಾ ಇದೆ. ಎಳಪಾಡಿ ಪಳನಿಸ್ವಾಮಿ ಭೇಟಿಯಾಗಿದ್ದಾರೆ ಟಿವಿಕೆ ಆನಂದ್. ಚೆನ್ನೈನ ನಿವಾಸದಲ್ಲಿ ಪಳನಿಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ದಾರಂತೆ. ದಳಪತಿ ವಿಜಯ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಸರ್ಕಾರ ರಚನೆಗೆ ಟಿವಿಕೆಗೆ ಕೇವಲ 11 ಶಾಸಕರ ಕೊರತೆ ಇದೆ. ಈ ಹಿನ್ನೆಲೆ 30ಕ್ಕೂ ಹೆಚ್ಚು ಶಾಸಕರು ಅವ್ರ ಸಪೋರ್ಟ್ಗೆ ಬರ್ತಾ ಇದ್ದಾರೆ. ಅದಕ್ಕೆ ಹೇಗೆ ಸ್ಪಂದಿಸ್ತಾರೆ ವಿಜಯ್ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಬೆಂಬಲ ಸಂಬಂಧ ಎಐಎಡಿಎಂಕೆ ಜೊತೆ ಆನಂದ್ ಚರ್ಚೆ ಕೂಡ ಮಾಡಿದ್ದಾರಂತೆ. ಹಾಗಾಗಿ ತಮಿಳುನಾಡಿನಲ್ಲಿ ಇವಾಗ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ. ಈಗ ದಳಪತಿ ದರ್ಬಾರಲ್ಲಿ ಬಹಳಷ್ಟು ಬೆಳವಣಿಗೆಗಳು, ಬಹಳಷ್ಟು ಬದಲಾವಣೆಗಳು ಆಗುವಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಈಗ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಭೇಟಿಯಾಗಿದ್ದಾರೆ. ಅದರಲ್ಲೂ ಕೂಡ ಟಿವಿಕೆ ಪಕ್ಷದ ಆನಂದ್ ಭೇಟಿಯಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಟಿವಿಕೆ ಪಕ್ಷದವರೇ ಹೋಗಿ ಅಲ್ಲಿ ಇವ್ರ ಹತ್ರ ಭೇಟಿಯಾಗ್ತಿದ್ದಾರೆ ಅಂತಂದ್ರೆ ಮುಂದೆ ಯಾರ ಬೆಂಬಲವನ್ನ ವಿಜಯ್ ಸ್ವೀಕಾರ ಮಾಡ್ತಾರೆ ಅಥವಾ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಯಾರಿಗೆ ಇಲ್ಲಿ ಸಚಿವ ಸ್ಥಾನವನ್ನ ಕೊಡಿಸ್ತಾರೆ, ಯಾರಿಗೆ ಮಂತ್ರಿ ಸ್ಥಾನವನ್ನ ಕೊಡಿಸ್ತಾರೆ. ಅದರಲ್ಲೂ ಕೂಡ ನಿನ್ನೆ ಒಂದು ಶಾಸಕರ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಟಿವಿಕೆ ಪಕ್ಷದ ಶಾಸಕರ ಜೊತೆ. ಮತ್ತೊಂದು ಕಡೆ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು, ಹೇಗ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಮಿಳುನಾಡಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತ ಬೆಳವಣಿಗೆ. ಹಾಗಾಗಿ ಈಗ ಚೆನ್ನೈನ ನಿವಾಸದಲ್ಲಿ ಪಳನಿಸ್ವಾಮಿ ಅವರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರಂತೆ. ಅದರಲ್ಲೂ ಕೂಡ ಟಿವಿಕೆ ಆನಂದ್ ಅವರು ಭೇಟಿ ಮಾಡಿ ಈ ರೀತಿಯಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ದಳಪತಿ ವಿಜಯ್ಗೆ ಬೆಂಬಲ ಕೊಡಿ ಅಂತ ಹೇಳಿ ಏನಾದ್ರೂ ಮನವಿ ಮಾಡ್ಕೊಂಡಿದ್ದಾರಾ ಅಥವಾ ಅವರೇ ಏನಾದ್ರೂ ಮುಂದೆಯಿಂದ ಆಫರ್ ಕೊಟ್ಟಿದ್ದಾರಾ ಅನ್ನೋಂಥದ್ದು ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಈ ಒಂದು ಸರ್ಕಾರ ರಚನೆಗೆ ಟಿವಿಕೆಗೆ ಬೇಕಾಗಿರುವಂತದ್ದು ಕೇವಲ 11 ಶಾಸಕರ ಒಂದು ಬೆಂಬಲ ಹಾಗೂ ಸಪೋರ್ಟ್. ಹಾಗಾಗಿ ಈ ಹಿನ್ನೆಲೆ ಬೆಂಬಲ ಸಂಬಂಧ ಎಐಎಡಿಎಂಕೆ ಜೊತೆ ಆನಂದ್ ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಸ್ಥಳೀಯ ಪಕ್ಷಗಳನ್ನ ಆಯ್ಕೆ ಮಾಡ್ಕೊಳ್ತಾರಾ ಅಥವಾ ರಾಷ್ಟ್ರೀಯ ಪಕ್ಷಗಳನ್ನ ಇವರು ಆಯ್ಕೆ ಮಾಡ್ಕೊಳ್ತಾರಾ ಅನ್ನೋಂಥದ್ದು ಗೊತ್ತಿಲ್ಲ.